ಸುಮ್ಮನೆ ಎದ್ದು ಹೋಗೋದಿಲ್ಲ. ಇದು ನನ್ನ ಅನ್ನ, ಇದು ನನ್ನ ಪ್ರೊಫೆಷನ್. ನನಗೆ ಬೋರ್ ಆಗುತ್ತಾ ಇದಾಗುತ್ತಾ ನಾನು ಕ್ಯಾರೆ ಮಾಡಲ್ಲ. ನನಗೆ ಬೇಕಾದನ್ನು ಬರಿತೀನಿ, ಒಯ್ತಾ ಇರು ಅಂತ ಹೇಳಿದೆ. ಒಂದು ಬಾಟ್ಲ್ ತಂದು ಟೀಪಾಯ್ ಮೇಲೆ ಇಟ್ಟರು, ಕುಡೀರಿ ಅಂತ. ಮಾನ ಮರ್ಯಾದೆ ಇದೆ ಅಂತ. ನನ್ನ ಭಾಷೆ ಬೇರೆ ಆಯಿತು. ನೀನು ಏಕವಚನ ಎಲ್ಲ ಸ್ಟಾರ್ಟ್ ಆಯಿತು. ಈಗ ವಿಮರ್ಶೆ ಅಂದರೆ ಅದು ನೆಗೆಟಿವೇ ಆಗಿರಬೇಕಾ ಅಥವಾ ಪಾಸಿಟಿವ್ ಆಗಿರ್ಬೋದಾ? ಸಿನಿಮಾ ಚೆನ್ನಾಗಿದ್ದರೂ ಕೂಡ ನೆಗೆಟಿವ್ ಬರಲಿಕ್ಕೆ ಹೊರಟಿದಾಗ ಅಂದರೆ ಪ್ರೊಡ್ಯೂಸರಿಗೆ ಡಿಸ್ಟರ್ಬ್ ಮಾಡಲಿಕ್ಕೆ. ಪೈರಸಿಯಿಂದ ಸಿನಿಮಾನ ಚಿತ್ರರಂಗವನ್ನು ಅಲ್ಲಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಯ್ಯೋ, ಒಂದು ಒಳ್ಳೆ ಸಿನಿಮಾ ಮಾಡಿರಿ, ಪೈರಸಿ ಬಗ್ಗೆ ಬಿಟ್ಟು ಬಿಡಿ, ಯೋಚನೆ ಬಿಡಿ. ಸುಮ್ಮನೆ ಹೇಳ್ತಾರೆ ದಿಢೀರಂತ. ಯಾರು ದೊಡ್ಡ ದೊಡ್ಡ ಸ್ಟಾರ್ಗಳೆಲ್ಲ ಮಾತಾಡೋದು ನೋಡ್ತಾ ಇದ್ದರೆ ನನಗೆ ನಗು ಬರುತ್ತೆ. ಅದಲ್ಲ, ನೀವು ಚಂದದಲ್ಲಿ ಸಿನಿಮಾ ಮಾಡಿ. ಅದು ಬಿಟ್ಟು ಪೈರಸಿ ಮೇಲೆ ಗೂಬೆ ಬರೆಸ್ಕೊಂಡು ಮುಖವಾಡ ಹಾಕಲಿಕ್ಕೆ ಯಾಕೆ ಹೋಗ್ತಾರೆ? ಭಟ್ರು ಮಾಡಿದ್ದಾರೆ, ಚಂದ್ರು ಮಾಡಿದ್ದಾನೆ, ಎಲ್ಲ ತಪಸ್ಸು ಮಾಡಿ ಸಿನಿಮಾ ಮಾಡಿರೋದು, ಅದಕ್ಕೆ ಗೆದ್ದಿರೋದು. ಕಾಸರಗೋಡಿನ ಮನೆ, ಹೌದು, ಅಲ್ಲಿ ಕನ್ನಡ ಎಲ್ಲ ಚೆನ್ನಾಗಿದೆ ಅಲ್ಲ. ಅಲ್ಲಿ ಕೈಯಾರ ಕಿಂಜನ್ರಿಗೆ ಗೊತ್ತಲ್ಲ, ನಿಮಗೆ ಗೊತ್ತಲ್ಲ ಅಂತ ನನ್ನ ಹತ್ರ ಕೇಳಿದ್ರು ರಾಜಕುಮಾರ್. ಹಸಿರುಡುಗೆ ಪಸೆದೊಟ್ಟು, ಸಿರಿಮುಡಿಗೆ ಹೂದೊಟ್ಟು, ಭುವನೇಶ್ವರಿಯೇ ನೀನು ಮೆರೆಯಬೇಕು ಹಾಡ್ತಾರೆ. ಅವ್ರ ಆಪ್ತ ಮಿತ್ರ ಏನ್ ಬಲ್ ಮಾತಾಡಕ್ಕಿಲ್ವಾ? ಅದೊಂದು ಭಯಂಕರ ಕ್ಯಾರೆಕ್ಟರ್ ಅದು. ಅದನ್ನ ಮಿಸ್ ಮಾಡ್ಕೊಳಕ್ಕಾಗಲ್ಲ ಸರ್. ಹೌದು, ಸಾಧ್ಯ. ಅವ್ರ ಬಗ್ಗೆ ನೀವು ಹೇಳಬೇಕು. ಅಂಬರೀಷ್ ತುಂಬ ಕಡೆ ಹೇಳಿದ್ದೀನಿ, ಆದರೂ ಹೇಳಲಿಕ್ಕೆ ಒಂದು ಖುಷಿ ಇರ್ತದೆ. ಫಸ್ಟ್ ಅವ್ರನ್ನ ಭೇಟಿಯಾದ್ದು ಇಲ್ಲಿ ವುಡ್ಲ್ಯಾಂಡ್ಸ್ ಹೋಟೆಲ್, ಅಲ್ಲಿ ರೂಮ್ ಅಂದರೆ ಮನೆ. ನಾನು ಎಷ್ಟೋ ಪತ್ರಿಕೆಗಳಲ್ಲಿ ಓದಿದ್ದೀನಿ. ಆ ಪರ್ಟಿಕ್ಯುಲರ್ ಒಂದು ರೂಮ್ ಅವರಿಗೆ. ಅವ್ರ ಜೊತೆ ಅಶೋಕ್ ಅಂತ ಒಬ್ಬ ಫ್ರೆಂಡ್ ಆಗ ಇರ್ತಾಯಿದ್ರು. ನಾನು ಅಂದರೆ ನನಗೆ ಪತ್ರಿಕೆ ಇಲ್ಲ. ಬೆಂಗಳೂರಿಗೆ ಅಕ್ಕನ ಮನೆಗೆ, ಅಕ್ಕ ಭಾವ ಇಲ್ಲೇ ಇದ್ದಿದ್ದು, ಅವ್ರ ಮನೇಲಿ ಇರ್ತಾಯಿದ್ದೆ. ಅಲ್ಲಿಂದ ಏನಾದರೂ ಮಾಡಬೇಕಲ್ಲ ಅಂಥೇಳಿ ಹೋಗಿದ್ದೇನೆ. ಅಂದರೆ ಕೆಲವರನ್ನು, ಕೋಕಿಲ ಮೋಹನ್ನ ಇವರನ್ನೆಲ್ಲ ಭೇಟಿ ಮಾಡಿ ಒಂದು ಬರೆದಾಗ ಉದಯವಾಣಿ ಪ್ರಿಂಟ್ ಮಾಡ್ತಾಯಿತ್ತು. ಸ್ಟಾಫ್ ಅಲ್ಲ, ಸುಮ್ಮನೆ ಕಳಿಸ್ತೀನಿ, ಅವ್ರು ಪ್ರಿಂಟ್ ಮಾಡ್ತಾರೆ. ಕೋಕಿಲ ಮೋಹನ್ ಅವರು ಆವಾಗ ಚೆನ್ನೈಯಲ್ಲಿ ಇರ್ತಾ ಇದ್ರು. ಇಲ್ಲ, ಇಲ್ಲಿ ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಎಂಪ್ಲಾಯ್ ಆಗಿದ್ದರು, ಗಾಂಧಿನಗರ. ಓಕೆ, ಅಲ್ಲಿ ಹೋಗಿ ಭೇಟಿಯಾಗಿ ಏನು ಮಾಡಿದ್ರು. ಸೊ ಆತ ಹೋಗೋ ಮೊದಲು ನಾನು ತುಂಬ ಹೈಟ್ ಕಮ್ಮಿ ಇದ್ದೇನೆ, ನನಗೊಂದು ಒಳ್ಳೆ ಶೂ ತಗೋಬೇಕು, ಹೈಲ್ ಶೂ ತಗೋಬೇಕು, ಬನ್ನಿ ನನಗೆ ಸೆಲೆಕ್ಟ್ ಮಾಡಿ ಕೊಡಿ ಅಂತ ನನ್ನನ್ನು ಕರ್ಕೊಂಡು ಹೋಗಿದ್ದೆ ಬಾಟಾ ಶೋರೂಮಿಗೆ. ಅಲ್ಲಿಂದ ಚೆನ್ನೈಗೆ ಹೋದ. ಅಲ್ಲಿಂದ ಹೋದವರು ಮತ್ತೆ ಈ ಕಡೆ ಬರಲಿಲ್ಲ. ದೊಡ್ಡ ಇವತ್ತು ಕಾಂಟ್ಯಾಕ್ಟ್ ತುಂಬ ಚೆನ್ನಾಗಿದೆ. ನನ್ನ ಶುಭಂ ಪುಸ್ತಕದ ಬಿಡುಗಡೆಗೆ ಬಂದಿದ್ದರು ಅವರು. ಓಹೋ, ತಾವೇ ಡ್ರೈವ್ ಮಾಡ್ಕೊಂಡು ಬಂದಿದ್ದು, ಬೇರೆ ಹೇಳಿದ್ರಲ್ಲ, ನಾನು ಆ ಖುಷಿಯಲ್ಲಿ ಬಂದೆ ಅಂತೇಳಿ ಹೇಳಿದರು ಕೋಕಿಲಮ್ಮ. ಸೊ ಇದು ಅಂಬರೀಷ್. ಬಾಗಿಲು ಓಪನ್ ಅಂದರೆ ಲಾಕ್ ಮಾಡಿರಲಿಲ್ಲ, ಓಪನ್ ಇತ್ತು. ಒಳಗೆ ಹೋದೆ, 2 ಬಾಡಿಯಲ್ಲಿ ಮಲ್ಕೊಂಡಿದ್ದೆ ಮುಸ್ಕು ಹಾಕ್ಕೊಂಡು. ನನಗೆ ಯಾರು ಅಂಬರೀಷ್ ಗೊತ್ತಾಗಲ್ಲ. ಸ್ವಲ್ಪ ಹೊತ್ತಾಗ ಕೆಮ್ಮಿದೆ, ಎದ್ದು ಯಾರದು ಗೊತ್ತಲ್ಲ, ನಾನು ಗಣೇಶ್ ಕಾಸರಗೋಡು. ಕಾಸರಗೋಡಿಂದ ಬಂದಿದ್ರೇನೋ ಅಂತ ಎದ್ದು ಕುಂತು. ಇದರಲ್ಲಿ ಅದು ಏನಿಲ್ಲ, ಎದ್ದುಕೊಂಡು ಬಂದರು. ಒಂದು ಬಾಟ್ಲ್ ತಂದು ಟೀಪಾಯ್ ಮೇಲೆ ಇಟ್ಟರು, ಕುಡೀರಿ ಅಂತ. 7 ಗಂಟೆಗೆ, ಬೆಳಗ್ಗೆ 7 ಗಂಟೆಗಲ್ಲ, ರಾತ್ರಿ 7 ಗಂಟೆಗೆ ಹೊರಟ್ರೆ ನಂದಿಲ್ಲ, ಏನಿಲ್ಲ. ಇದನ್ನು ನನಗೆ ಗಾಬರಿ ಆಯಿತು, ಇದೇನು ಕುಡಿತಾ ಇದ್ದಾರೆ, ಕುಡಿಸ್ಲಿಕ್ಕೆ ಇದು ಮಾಡ್ತಾರೆ. ಆವಾಗ ನೀವು ಎಷ್ಟು, ಒಂದು 25-30 ವರ್ಷದವ್ರ? 30 ವರ್ಷ. ಗೊತ್ತಿಲ್ಲ ಈ ಸಿನಿಮಾ ರಂಗದ ಗ್ಲಾಮರ್ ಏನು ಅಂತೇಳಿ. ಗ್ಲಾಮರ್ ಎರಡೂ ಗೊತ್ತಿರಲಿಲ್ಲ. ಕುಡೀರಿ ಅಂತೇಳಿ ಮತ್ತೆ ವಾಪಸ್ ಹೋದರು. ಒಂದು ಕಪಾಟ್ನಿಂದ ಒಂದು ಮಾವಿನ ಹಣ್ಣು ತೊಗೊಂಡು ಹೋದ್ರು, ಅಲ್ಫೋನ್ಸಾ ಮ್ಯಾಂಗೋ. ಅದು ನನಗೆ ಈಗಲೂ ನೆನಪಿದೆ. ಅದನ್ನು ಕಟ್ ಮಾಡಿ, ಇದು 2 ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಅದು ಕುಡಿತಾ ಇದು ತಿನ್ನಲಿಕ್ಕೆ ಚೆನ್ನಾಗಿತ್ತು. ಸಾರು ಬಿಟ್ಟು ನನ್ನನ್ನು ಹೇಗೆ ಸಂದರ್ಶನಕ್ಕೆ ಯಾವಾಗಲೇ ಯಾವ ಸಂದರ್ಶನ, ಅವರು ಮಾತಾಡೋ ರೀತಿಯಾಗಿ. ಹೌದು, ಯಾರು ಗೆಳೆಯರಾದರಷ್ಟೇ, ಶತ್ರು ಆದಷ್ಟೇ ಮಾತಾಡೋ ಒಂದೇ. ಹೋಗಲೇ ಸಂದರ್ಶನ ಏನಿಲ್ಲ ಅಂತ. ನಿರಾಶೆ ನನಗೆ ಆಗಿಲ್ಲ. ಆ ಇನ್ಸಿಡೆಂಟ್ ಇದೆಯಲ್ಲ, ಅದನ್ನೇ ಬರೆದೆ ಚಿತ್ರದೀಪದಲ್ಲಿ. ಅದೇ ಒಂದು ಅದಾದಮೇಲೆ ಅತ್ಯುತ್ತಮವಾದ ಕಥೆ. ಓದೋಕ್ಕೆ ಇದು ಚೆನ್ನಾಗಿದೆ. ಅದೇ ಸಬ್ಜೆಕ್ಟ್ ಅದನ್ನು ಶುಭಂನಲ್ಲೂ ಸೇರಿಸ್ಕೊಂಡಿದ್ದೀನಿ. ಇದೆಲ್ಲ ಓದ್ಬೋದು, ಸುಮಲತಾ ಅವರಿಗೆ ಓದ್ಬೋದು, ಅವರ ಮಗನಿಗೆ ಓದ್ಬೋದು ಅಷ್ಟೇ. ಈ ರೀತಿಯ ಘಟನೆ ಆಗ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದು ನಾನೇನೆ. ಇದು ಇನ್ನೊಂದು ತುಂಬ ಅದ್ಭುತವಾದ ಇನ್ಸಿಡೆಂಟ್ ಅಂದರೆ ಅದೇ ವೆಂಕಟೇಶ್ ಅವರ ಹೋಟೆಲ್, ಅಲ್ಲಿ ಒಂದು ಹೋಟೆಲ್ ಇದೆ, ಅಭಿಮಾನಿ ಹೋಟೆಲ್ ಇದೆ. ಅಲ್ಲಿ ಒಂದು ಪ್ರೆಸ್ ಮೀಟ್ ಇತ್ತು. ಸಾಮಾನ್ಯವಾಗಿ ಪ್ರೆಸ್ ಮೀಟ್ ಕಳೆದ ಮೇಲೆ ಊಟ. ಅಂಬರೀಷ್ ಪ್ರೆಸ್ ಮೀಟ್ ಊಟ ಕಳೆದ ಮೇಲೆ ಪ್ರೆಸ್ ಮೀಟ್. ಕಾದು ಯಾವಾಗ ಬರ್ತಾರೆ ಎಂದು ಗೊತ್ತೇ ಇರಲಿಲ್ಲ ಯಾರಿಗೂ. ಅಷ್ಟು ಲೇಟ್ ಆದರೂ ಕಾಯ್ತಾ ಇರ್ತೀವಿ. ಊಟ ಮಾಡಿಬಿಡಿ ಅಂತ ಹೇಳಿದರು. ಸೊ ವೆಂಕಟೇಶ್ ನಾವು ತೆಗೆದುಕೊಂಡು ಊಟ ಮಾಡ್ತಾಯಿದ್ವಿ. ಅಕ್ಷರಲ್ಲಿ ಬಂದರು.
ಬಂದು ಸೀದಾ ನನ್ನ ಹತ್ರನೇ ಬಂದರು. ಆ ಪ್ಲೇಟ್ ತೆಗೆದಿಟ್ರು, ಇಂಥ ಮಾತಾಡಬೇಕು ಅಂದರೆ ಏನು ಅಂದರೆ ಹೆಗಲ ಮೇಲೆ ಹೀಗೆ ಕಾಯಕ ಇಷ್ಟೇ ಮುಖ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಸುಳ್ಳು ಹೇಳಬೇಡಿ. ಸುಳ್ಳು ಯಾಕೆ ಹೇಳಿ? ನಾನು ಚೆನ್ನಾಗಿದ್ದೀನಿ. ಯಾವ ಪತ್ರಕರ್ತರು ಸುಖವಾಗಿಲ್ಲ, ನಾನು ಸುಖವಾಗಿದ್ದೀನಿ. ಅಂಬರೀಷ್ ಹತ್ರ ಇದು ಭಾಳ ಚೆನ್ನಾಗಿದೆ ಮಾತುಕತೆ. ಅಲ್ಲ ನೀವು ಹೇಳಿ ಸರ್, ಅದಾದಮೇಲೆ ನನ್ನೊಂದು ಆದರೆ ನನಗೆ ಅನಿಸುತ್ತೆ ನಿಮ್ಗೆ ಸುಖವಾಗಿಲ್ಲ ಅಂತೇಳಿ. ಆಯಿತು, ನಿಮ್ಮ ಅನಿಸಿಕೆ. ನನ್ನ ಅನಿಸಿಕೆ ಹಾಗೆ ಅಲ್ಲ, ನಾನು ಸುಖವಾಗಿದ್ದೀನಿ. ನಾನು ಏನು ಕೇಳಲಿಕ್ಕೆ ಹೊರಟಿದ್ದೇನೆ ಗೊತ್ತಾ? ಬೇಡ, ಕೇಳಬೇಡಿ ಸರ್, ನನಗೆ ಬೇಕಾಗಿಲ್ಲ. ಇಲ್ಲ ಆದರೂ ನಾನು ಹೇಳ್ತೀನಿ, ಏನು ದುಡ್ಡಿನ ಅಗತ್ಯ ಏನಾದರೂ ಇದೆಯಾ? ನನ್ನ ಜಂಗಾಬಲವಂತ ಉದುರಿದ್ರು ಹಂಗಾಗ್ಬಿಡ್ತು. ಇದೇನು ಹೀಗೆ ಕೇಳ್ತಾ ಇದ್ರಿ? ಅವರೆಗೆ ನನ್ನ ಹತ್ರ ಕೇಳೋ ಧೈರ್ಯ ಮಾಡಿದವರು ಯಾರಿಲ್ಲ. ಈ ಧೈರ್ಯಕ್ಕೆ ಈತನಿಗೆ ಹೇಳಬೇಕಾಗಿಲ್ಲ. ಧೈರ್ಯಕ್ಕೆ ಹಂಗೆ ಬೇಕು ಅಂತ ಹೇಳಿದೆ. ಅದು ಇನ್ನೊಂದು ಶಾಕ್ ಆತನಿಗೆ. ನನಗೆ ಇದು ಶಾಕ್, ಅಂಬರೀಷಿಗೆ ಅದು ಶಾಕ್. ನಾನು ಬೇಕು ಅಂತೇಳಿ ಹೇಳಿದ್ದು. ಏನು ಮಾಡ್ತೀನಿ ಅಂತ ಅದನ್ನು ಹಾಗೇ ತೊಗೊಂಡೋಗಿ ಅಸಹಾಯ ಕಲಾವಿದರ ಬಗ್ಗೆ ಬರಿತೀನಿ, ಚದುರು ಚಿತ್ರಗಳು ಅಂತೇಳಿ. ಅವರಿಗೆ ಎಲ್ಲರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಬರ್ತಿರುತ್ತೆ. ಹೋಗಯ್ಯ, ಅಂಬರೀಷ್ ಪತ್ರಕರ್ತ ಅಂತ ನೋಡಿಲ್ಲ, ಹೋಗಯ್ಯ ಇದನ್ನು ನೀನು ಮಾಡ್ಬೇಕಾ, ನಾನೇ ಮಾಡ್ತೀನಿ ಅಂತ. ಹಾಗೆ ಇನ್ಸಿಡೆಂಟ್ ಆಯಿತು. ಅಂದರೆ ಧೈರ್ಯವಾಗಿ ನನಗೇನು ತೊಂದರೆ ಇಲ್ಲ ಅಂತ ಹೇಳೋದು ಕೂಡ ಸರ್, ಅದು ನಿಜವಾಗ್ಲೂ ಒಂದು ಧೈರ್ಯ. ಯಾಕಂದರೆ ಅಂಥ ಒಂದು ದೊಡ್ಡ ವ್ಯಕ್ತಿತ್ವ ಬಂದು ಕೇಳಿದಾಗ ಎಷ್ಟೋ ಜನ ಈಗಿನ ಹುಡುಗರ ಸಣ್ಣವರಾಗ್ಬಿಡ್ತೀವಿ. ಯಪ್ಪ, ಏನಾದ್ರು ತೊಂದರೆ ಇದ್ದರೆ ಹೇಳ್ಕೊಂಡ್ಬಿಡ್ತೀವಿ. ಅದು ಅಂಥ ಇನ್ಸಿಡೆಂಟ್ಗಳು ನಡೀತು ಸಾಕಷ್ಟು. ಒಬ್ಬರು ಫೋನ್ ಮಾಡಿದರು, ಪ್ರೊಡ್ಯೂಸರ್ ಫೋನ್ ಮಾಡಿಬಿಟ್ಟು, ನಿಮ್ಮ ಹೆಸರಿನ ಒಬ್ಬ ಪತ್ರಕರ್ತ ಪಾಸಿಟಿವ್ ವಿಮರ್ಶೆ ಬರೀಲಿಕ್ಕೆ ಇಷ್ಟು ದುಡ್ಡು ಕೇಳ್ತಾ ಇದ್ದಾನೆ, ನೀವು ಹೇಳಿದರೆ ಕಮ್ಮಿ ಮಾಡ್ಬೋದು ಅಂತ ನನ್ನ ಹತ್ರ. ನಿಮ್ಮ ಹೆಸರಿಗೆ ಇನ್ನೊಬ್ಬರು ಯಾರಿದ್ದಾರೆ? ಇದ್ದಾರೆ. ಸೊ ನನಗೆ ಶಾಕ್ ಆಗೋಯ್ತು. ಅವರು ಹೇಳಿದ್ದಾರೆ, ಆಮೇಲೆ ಹೆಸರು ಹೇಳಿದ್ರು, ಇದೆಲ್ಲ ನನಗೆ ಯಾರು ಅಂತ ಗೊತ್ತಾಯಿತು. ಸೊ ಮಾನ ಮರ್ಯಾದೆ ಇದೆ ಅಂತ ನನ್ನ ಭಾಷೆ ಬೇರೆ ಆಯಿತು. ನೀನು ಏಕವಚನ ಎಲ್ಲ ಸ್ಟಾರ್ಟ್ ಆಯಿತು. ಇಡೀ ಫೋನ್ ಇಡ್ರಿ, ನಾನು ಯಾಕೆ ಮೀಡಿಯಾ, ನೀವು ಮಾಡೋದನ್ನು ಮಾಡಿಬಿಟ್ಟು ದುಡ್ಡಿಗಾಗಿ ನನ್ನ ಕಮ್ಮಿ ಮಾಡಿ ಅಂತ ನನ್ನ ಹತ್ರ ಹಂಗೆ ಹೇಳ್ತೀರ ಅಂತ. ನಾನು ಸಂಬಂಧಪಟ್ಟ ಮ್ಯಾನೇಜ್ಮೆಂಟಿಗೆ ಹೇಳಿದೆ, ಅವನು ಸಸ್ಪೆಂಡ್ ಆದ, ಇದೆಲ್ಲ ಆಯಿತು. ಇದು ಒಂದು ವಿಮರ್ಶೆಗೆ ಸಂಬಂಧಪಟ್ಟು. ವಿಮರ್ಶೆ ಸಾಧ್ಯ ಇಲ್ಲ ಸರ್ ಈ ಜಗತ್ತಿನಲ್ಲಿ. ಈಗಿನ ಪೀಳಿಗೆ ಇದೆಯಲ್ಲ, ಗೊತ್ತಿಲ್ಲ ಅವರಿಗೆ. ದಿಢೀರ್ ಬರೆದು ಬಿಡ್ತಾರೆ. ದುಡ್ಡು ಬರೆದಿದ್ದಾರೆ, ದುಡ್ಡು ಬಂದರೆ ಬೇರೆ ರೀತಿ ಬರ್ತಾರೆ. ದುಡ್ಡೇ ದೊಡ್ಡಪ್ಪ ಇಲ್ಲಿ ಚಿತ್ರರಂಗದಲ್ಲಿ. ಸರ್, ಇಲ್ಲಿ ಒಂದು ಪ್ರಶ್ನೆ ಇದೆ. ಈಗಾಗಲೇ ನಾವೆಲ್ಲ ಕಡೆ ಕೇಳ್ತಾ ಇದ್ದೀವಿ, ಮಾತಾಡ್ತಾ ಇದ್ದೀವಿ, ಕನ್ನಡ ಸಿನಿಮಾಗಳನ್ನು ಜನ ಹೆಚ್ಚು ನೋಡ್ತಾ ಇಲ್ಲ, ಥಿಯೇಟ್ರಿಗೆ ಜನ ಹೋಗ್ತಾ ಇಲ್ಲ. ಇರೋ ಹಳೆ ಥಿಯೇಟ್ರ್ಗಳು ಪುಟ್ಟಣ್ಣ, ನಂದ ಇವೆಲ್ಲ ಕ್ಲೋಸ್ ಆಗಿದೆ. ಏನಿದ್ರು ಮಲ್ಟಿಪ್ಲೆಕ್ಸ್ ಕಲ್ಚರು. ಈಗ ವಿಮರ್ಶೆ ಅಂದರೆ ಅದು ನೆಗೆಟಿವೇ ಆಗಿರಬೇಕಾ ಅಥವಾ ಪಾಸಿಟಿವ್ ಆಗಿರ್ಬೋದಾ? ಇಲ್ಲ, ನೆಗೆಟಿವ್ ಬರೀದು. ಯಾಕಂದರೆ ಸಿನಿಮಾ ಚೆನ್ನಾಗಿದ್ದರೂ ಕೂಡ ನೆಗೆಟಿವ್ ಬರಲಿಕ್ಕೆ ಹೊರಟಿದ್ದಾಗಂದರೆ ಪ್ರೊಡ್ಯೂಸರಿಗೆ ಡಿಸ್ಟರ್ಬ್ ಮಾಡಲಿಕ್ಕೆ. ದುಡ್ಡು ಕೊಟ್ಟಿರಲ್ಲ ಅವನು. 10, 15, 20, 25 ಸಾವಿರ ಚೆಕ್, ಇದು ಕೂಪನ್ ಕೊಡೋದಾಗಲಿ, ಕ್ಯಾಶ್ ಕೊಡೋದಾಗಲಿ, ಅದೆಲ್ಲ ಈಗ ನಡೀತಾ ಇರೋದು, ಸಾಮಾನ್ಯವಾಗಿ ನಡೀತಾ ಇರೋದು. ಅದು ನನ್ನ ಹತ್ರ ಸುಳಿಯಲ್ಲ, ನನ್ನ ಹತ್ರ ಇಲ್ಲ. ಅವರು ಏನೇ ಅಲ್ಲಿ ಪಿ ಆರ್ಗಳು ಆಶೀಷ ಇದು ಮಾಡಿದ್ರು ಕೂಡ ನನ್ನ ಹತ್ರ ಬರೋವಾಗ ಸೈಲೆಂಟ್, ಗಣೇಶಿದ ಸುಮ್ಮನೆ ಮಾತಾಡ್ಬೇಕು ಅಂತ. ಸೊ ಅದು ನನಗೆ ಪ್ಲಸ್ ಪಾಯಿಂಟ್. ಪ್ಲಸ್ ಆಗ ಮೈನಸ್ಸು ಹೌದು, ಯಾರು ಹತ್ರ ಬರಲ್ಲ. ಆದರೆ ಸರ್, ಈಗ ನಾವು ನೆಗೆಟಿವ್ ಆಗಿ ಬರೆದ್ಬಿಟ್ರೆ ಮುಂಚೆನೇ ಜನ ಹೋಗಲ್ಲ. ನೆಗೆಟಿವ್ ಆಗಿ ಬರಲಿಲ್ಲ. ಇಲ್ಲ, ಸಿನಿಮಾ ವಿಮರ್ಶೆ ನೋಡಿಕೊಂಡು ಸಿನಿಮಾ 20% 10% ನೋಡ್ತಾರೆ ಅಷ್ಟೇ. ವಿಮರ್ಶೆ ಚೆನ್ನಾಗಿದ್ದರು, ಚೆನ್ನಾಗಿಲ್ಲದಿದ್ದರು ವಿಮರ್ಶೆ ಏನು ಮಾಡಲ್ಲ. ಸಿನಿಮಾ ಚೆನ್ನಾಗಿದೆ, ಕಾಂತಾರ ಯಾರು ಹೇಳಿದರು? ಚೆನ್ನಾಗಿದೆ ಅಂತ ಹೇಳಿ ಹೇಳಿದ್ರು, ಕೆಟ್ಟದಾಗಿದೆ ಅಂತ ಯಾರು ಹೇಳಿದರು? ಯಾರು ಹೇಳಿಲ್ಲ. ಅದರ ಪಾಡಿ ಅದು ಹೋಯ್ತು. ಕ್ಲೋಸ್ ಟುಗೆದರ್. ನಮ್ಮ ಹುಡುಗ, ಕಾಸರಗೋಡಿನ ಹುಡುಗ ಚಾರ್ಲಿ 777 ಸಿನಿಮಾ ಮಾಡೋಣ ನಾ ಇದ್ದು. ಹೌದು, ಅದು ಹೇಗೆ ಹೋಯ್ತು? ಹುಡುಗಿಗೆ ಅವರು ಆ ಟೀಮ್ನ ಜೊತೆ ಕೆಲಸ ಮಾಡ್ತಾ ಇದ್ದವನು, ರಿಷಬ್ ಶೆಟ್ಟಿ, ರಕ್ಷಿತ್ ಶೆಟ್ಟಿ ಜೊತೆ. ರಕ್ಷಿತ್ ಶೆಟ್ಟಿ ಹಾಕೊಂಡು ಸಿನಿಮಾ ಮಾಡ್ದ, ಸೂಪರ್ ಹಿಟ್. ಕಾಂತಾರ 2 ಅದು ಸೂಪರ್ ಹಿಟ್. KGF ಎಲ್ಲಿ ಡಿಸ್ಟರ್ಬ್ ಆಗಿದೆ? ನೀವು ಡಿಸ್ಟರ್ಬ್ ಆಗ್ತದೆ ಅಂತ ಗೊತ್ತಾದ ಕೂಡಲೇ ಇನ್ನೇನೋ ಮಾತಾಡ್ಲಿಕ್ಕೆ ಹೊಡ್ತೀರಿ, ಪೈರಸಿ ಬಗ್ಗೆ ಮಾತಾಡ್ತೀರಿ. ನನಗೆ ಅದೆಲ್ಲ ಟಿ ವಿಯಲ್ಲಿ ನೋಡ್ತಾ ಇರುವಾಗ, ಅಯ್ಯೋ ಒಂದು ಒಳ್ಳೆ ಸಿನಿಮಾ ಮಾಡಿರಿ, ಪೈರಸಿ ಬಗ್ಗೆ ಬಿಟ್ಟು ಬಿಡಿ, ಯೋಚನೆ ಬಿಡಿ. ಏನು ಪೈರಸಿ ವಿರುದ್ಧ ಹೋರಾಡ್ಲಿಕ್ಕೆ ಸಾಧ್ಯನಾ? ಸಿನಿಮಾದಲ್ಲಿ ಹುಡುಗರು ಕೂತ್ಕೊಂಡು ಶೂಟ್ ಮಾಡ್ತಾ ಇರ್ತಾರೆ ಮೊಬೈಲ್ನಲ್ಲಿ. ಅವನು 100 ಜನಕ್ಕೆ ಕಳಿಸ್ತಾನೆ, 100,000 ಜನಕ್ಕೆ ಹೋಗ್ತದೆ. ಏನು ಮಾಡಲಿಕ್ಕಾಗಲ್ಲ. ಸಿನಿಮಾ ಚೆನ್ನಾಗಿ ಮಾಡಿ. ಸಿನಿಮಾ ತುಂಬ ಚೆನ್ನಾಗಿದ್ರೆ ಪೈರಸಿ ಆಗಲಿ, ಲಿಂಕ್ ಡೌನ್ಲೋಡ್ ಆಗಲಿ, ಆಗದೆ ಹೋಗಲಿ, ಜನ ಸಿನಿಮಾ ಥಿಯೇಟ್ರಿಗೆ ಬಂದೇ ಅವರಿಗೆ ಗೊತ್ತಿರ್ತದೆ ಈ ಸಿನಿಮಾ ತೋಪಾಗ್ತದೆ ಅಂತ. ಅದಕ್ಕೆ ಇದೊಂದು ಕಾರಣವನ್ನು ಹೇಳಿಬಿಡ್ತಾರೆ, ಪೈರಸಿ ಅಂತೇಳಿ.
ಇಷ್ಟಕ್ಕೂ ತೋಪು ಆಗೋ ಸಿನಿಮಾನ ಯಾಕೆ ಪೈರಸಿ ಮಾಡ್ತಾರೆ ಅಲ್ವಾ? ಅನ್ಸಲ್ಲ ಅವ್ರಿಗೆ. ಕಾಂತಾರ ಮಾಡಿ, KGF ಮಾಡಿ, ಚಾರ್ಲಿ ಮಾಡಿ, ತೋಪಾಗೋ ಸಿನಿಮಾನ ಯಾಕೆ ಮಾಡ್ತಾರೆ ಅಂತ ಅವರೊಂದು ಭ್ರಮೆ. ಅದಲ್ಲ, ಪೈರಸಿಯಿಂದ ಸಿನಿಮಾನ ಚಿತ್ರರಂಗವನ್ನು ಅಲ್ಲರಿಸಲಿಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಹೇಳ್ತಾರೆ ದಿಢೀರಂತ, ಯಾರು ದೊಡ್ಡ ದೊಡ್ಡ ಸ್ಟಾರ್ಗಳೆಲ್ಲ ಮಾತಾಡೋದು ನೋಡ್ತಾ ಇದ್ದರೆ ನನಗೆ ನಗು ಬರುತ್ತೆ. ಅದಲ್ಲ, ನೀವು ಚಂದದಲ್ಲಿ ಸಿನಿಮಾ ಮಾಡಿ. ಅದು ಬಿಟ್ಟು ಪೈರಸಿ ಮೇಲೆ ಗೂಬೆ ಬರೆಸ್ಕೊಂಡು ಮುಖವಾಡ ಹಾಕಲಿಕ್ಕೆ ಯಾಕೆ ಹೋಗ್ತೀರಾ? ಅದಲ್ಲ, ಒಳ್ಳೆ ಸಿನಿಮಾ ಮಾಡಬೇಕು, ಒಳ್ಳೆ ಸಿನಿಮಾ ಮಾಡಿ ಜನ ನೋಡಬೇಕು. ಅದು ಇನ್ನೊಂದು ಮಾತಲ್ಲ, ಸೋ ನನಗೆ ಅದು ಟೈಟ್ಲ್ ಹೇಳಲಿಕ್ಕೆ ಫ್ರಮ್ ಸೋ ಹೆಂಗೋಯ್ತು ಯಾರದು? ಹೌದು, ರಾಜ್ ಬಿ ಶೆಟ್ಟಿ ಹೌದು. ನಾನು ಈ ಸಿನಿಮಾದಲ್ಲಿ ಇದ್ದೇನೆ ಅಂತೇಳಿ ಯಾರಿಗೂ ತಿಳಿಸ್ಬೇಡಿ. ಆ ಹುಡುಗರಿಂದ ಸಿನಿಮಾ ಓಡಬೇಕು ಅಥವಾ ಸಬ್ಜೆಕ್ಟಿಂದ ಕಂಟೆಂಟಿಂದ ಓಡಬೇಕು ಅಂತೇಳಿ ನಿಜ ಆಯಿತು. ಆಮೇಲೆ ಇವ್ರನ್ನ ಹುಡ್ಕೊಂಡು ಬಂದರು ರಾಜ್ ಬಿ ಶೆಟ್ಟಿಯನ್ನು. ಓ ಅದೊಂದು ಸಿನಿಮಾ ಅಂತೇಳಿ ಹೇಗೋಯ್ತದು? ಅದು ಪೈರಸಿಯನ್ನು ಡಿಸ್ಟರ್ಬ್ ಮಾಡಿಲ್ವಾ? ಮಾಡಿದ್ರು ಅದನ್ನು ಮೀರಿಕೊಂಡು ಬಂತಲ್ಲ. ಹೌದು, ಅದು ಮತ್ತೆ ನೋಡಿದ್ರು ಸಿನಿಮಾ ಅಂದರೆ ತುಂಬ ನೀಟ್ ಸಿನಿಮಾ, ಮತ್ತೆ ಒಂದು ಹಾಸ್ಯ, ಹಳ್ಳಿ ವಾತಾವರಣ ಎಲ್ಲ ಅಲ್ಲಿಯ ಧಾರ್ಮಿಕ ನಂಬಿಕೆ ಅದು ಇದೆಲ್ಲ ಸೇರಿಸ್ಕೊಂಡು ಒಂದು ಎಂತೋ ಒಂದು ಮಾಡಿರುವಂಥ ಮಸಾಲೆ ಕಮರ್ಷಿಯಲ್ ಸಿನಿಮಾ ಮಾಡಿದ್ದಾರೆ. ಕ್ಲಿಕ್ ಆಗ್ಬಿಡ್ತು. ಡಿಸ್ಟರ್ಬ್ ಮಾಡಿಲ್ವ? ಮಾಡಲಿಕ್ಕೆ ಪೈರಸಿ ನಿಮಗೆ ನೆಲ ಡೊಂಕು ಅಂತ ಹೇಳಲ್ಲ, ಅದೆಲ್ಲ ಇಲ್ಲಿ ನಡೆಯಲ್ಲ. ನೀಟಾಗಿ ತಪಸ್ಸು ಮಾಡಿ, ಸಿನಿಮಾ ಮಾಡೋ ಮೊದಲು ತಪಸ್ಸು ಮಾಡಿ, ಧ್ಯಾನ ಮಾಡಿ, ಇದು ಸಿನಿಮಾ ನಾ ಮಾಡ್ತೀನಿ. ಅವರೆಲ್ಲ ಮಾಡಿದವರು, ಸೂರಿ ಮಾಡಿದ್ದಾರೆ, ಭಟ್ರು ಆರಂಭದ ದಿನಗಳಲ್ಲಿ, ಈಗಲ್ಲ, ಭಟ್ರು ಮಾಡಿದ್ದಾರೆ, ಚಂದ್ರು ಮಾಡಿದ್ದಾನೆ, ಎಲ್ಲ ತಪಸ್ಸು ಮಾಡಿ ಸಿನಿಮಾ ಮಾಡಿರೋದು, ಅದಕ್ಕೆ ಗೆದ್ದಿರೋದು. ದುನಿಯಾ ವಿಜಯ್ ಅವ್ರು ಆತನೂ ಅಷ್ಟೇ, ತಪಸ್ಸು, ಧ್ಯಾನ, ಅದು ಸಿನಿಮಾ ಬಿಟ್ಟರೆ ಬೇರೆ ಏನು ಯೋಚನೆ ಮಾಡೋದಿಲ್ಲ ಅವರೆಲ್ಲ. ಇಲ್ಲದ್ರೆ ಒಬ್ಬ ಫೈಟಿಗೆ ಡೂಪ್ ಆಗಿದ್ದವನು ಈ ಮಟ್ಟಕ್ಕೆ ಬೆಳೆಯುವುದಂದ್ರೆ ನನ್ನ ಹತ್ರ ಬಂದು ಇಲ್ಲಿ ಕೂತ್ಕೊಂಡು ಅಯ್ಯೋ ಅದೆಲ್ಲ ಹೇಳಲಿಕ್ಕೆ ಹೇಳಿದ್ರೆ ಚೆನ್ನಾಗಿರಲ್ಲ. ಅಂಥ ದುನಿಯಾ ವಿಜಯ್ ಆ ಬೆಳಿಲಿಕ್ಕೆ ಸಲಗ, ಕನ್ನಡ ಚಿತ್ರರಂಗದ ಸಲಗ ಅಂತೇಳಿ ಅದಕ್ಕೇನು ಡಿಸ್ಟರ್ಬ್ ಮಾಡಿಲ್ವಾ? ಆಮೇಲೆ ಭೀಮಾ ಅಂತ ಬಂತು, ಪೈರಸಿ ಡಿಸ್ಟರ್ಬ್ ಮಾಡಿಲ್ವಾ? ಇದೆಲ್ಲ ಗೊತ್ತಿದ್ದು ಸ್ಟಾರ್ಗಳಾದವರು ಪೈರಸಿಗಾಗಿ ನಾವು ಇದೆಲ್ಲ ಅಲ್ಲ ಮಾಡಬಾರ್ದು. ಜೋಕಾಗ್ಬಿಡ್ತದೆ, ತಕ್ಷಣ ಸಬ್ಜೆಕ್ಟ್ ಚೇಂಜ್ ಮಾಡಿಬಿಡ್ತಾರೆ, ಯಾವುದೋ ಉದ್ದೇಶಗೊಂಡು ಮಾತಾಡ್ತಾರೆ, ಅದನ್ನು ಪೈರಸಿ ಮೇಲೆ ಹಾಕೊಳ್ತಾರೆ, ಗೂಬೆ ಉರ್ಸ್ತಾರೆ ಇಮಿಡಿಯೇಟ್ ನೆಕ್ಸ್ಟ್ ಡೇ. ಅದರ ಹಿನ್ನೆಲೆಯಲ್ಲಿ ಯಾರಿದ್ದಾರೆ ನಾನು ಯೋಚನೆ ಮಾಡೋದು, ನನ್ನ ಸಹಜವಾದ ಕುತೂಹಲ. ಸರಿ, ಈಗ ಮುಂಚಿನ ಹೀರೋಗಳಿಗೂ ನೀವು ಎರಡೂ ಕಾಲಘಟ್ಟದಲ್ಲಿ ನೀವಿದ್ದೀರಾ, ನಾಲ್ಕು ಪೀಳಿಗೆಯಲ್ಲಿದ್ದೀರಾ ನೀವು. ಸೊ ಏನೇನು ವ್ಯತ್ಯಾಸ ಸರ್? ಮೊದಲನೇ ಪೀಳಿಗೆ ಹೇಳಬೇಕು, ನೀವೇ ಹೆಸರು ಹೇಳಬೇಕು. ಎರಡನೇ ಪೀಳಿಗೆ ನಾನು ವಿಷ್ಣು ಸರ್ ಇವ್ರದ್ದೆಲ್ಲ ನಾನು ಅಂದ್ಕೊಳ್ತೇನೆ. ವಿಷ್ಣು ಸರ್, ರಾಜ್ಕುಮಾರ್ ಸರ್ ಅವರೆಲ್ಲ ನಂತರದ ಪೀಳಿಗೆಗಳು. ಸೊ ಈ ಪೀಳಿಗೆಗಳಲ್ಲಿ ಏನು ವ್ಯತ್ಯಾಸ ನೀವು ನೋಡ್ತಾ? ಮೊದಲನೇ ಪೀಳಿಗೆ ನೀವು ಪತ್ರಕರ್ತರಾಗಿ ಪದಾರ್ಪಣೆ ಮಾಡಿದಾಗ ಆಗ ಈ ಪ್ರೆಸ್ ಮೀಟಿಗೆ ಹೋಗೋಣ ಅಂತ ಅನಿಸ್ತಾ ಇತ್ತು. ನಾನು ಹೋಗಬೇಕು, ಇದರಲ್ಲಿ ಸಂಭ್ರಮದಲ್ಲಿ ನಾನು ಪಾಲ್ಗೊಳ್ಳಬೇಕು, ಈ ಬಸ್ಸು ಅದು ಇದೆಲ್ಲ ಧನಾತ್ಮಕವಾದಂತಹ ಪರಿಸರ, ಅಲ್ಲಿ ಪಾಸಿಟಿವ್ ಎನ್ವಿರಾನ್ಮೆಂಟ್, ಕೌಟುಂಬಿಕ ಪರಿಸರ, ವಾತಾವರಣ. ನಮಗೆ ರಾಜ್ಕುಮಾರ್ ಜೊತೆ ಕೂತ್ಕೊಂಡು ತಿಂಡಿ ತಿನ್ಬೋದಿತ್ತು, ಊಟ ಮಾಡ್ಬೋದಿತ್ತು. ಈಗ ಎಲ್ಲಿ? ಹೌದು, ಯಾಕೆಂದರೆ ಒಂದ್ಸಲ ರವಿ ಬೆಳಗೆರೆ ಅವ್ರು ನಾನೆಲ್ಲೋ ಹೇಳಿರೋದನ್ನು ಕೇಳಿದೆ. ಅವ್ರ ಮಕ್ಕಳ ಮದುವೆಯಲ್ಲಿ ರಾಜ್ಕುಮಾರ್ ಅವ್ರು ರವಿ ಬೆಳಗೆರೆಯವ್ರನ್ನ ಕರೆದು ಬನ್ನಿರಿ, ಫಸ್ಟ್ ಹೋಳಿಗೆ ತಿನ್ನಿರಿ, ಡಯಾಬಿಟೀಸ್ ಅದ್ರ ಪಾಡ್ಗದು ಇರುತ್ತೆ, ಕೂತ್ಕೊಳ್ಳಿ, ಅಯ್ಯೋ ನೀವು ತಿನ್ನಲೇಬೇಕು ಅಂತ ಅಷ್ಟು ಚೆನ್ನಾಗಿ ಉಪಚಾರ ಮಾಡಿ ಇದು ಮಾಡ್ತಾರೆ ಅಂತ. ಆ ರೀತಿ ಒಂದು ಪರಿಸರ ಇತ್ತು. ಅಂಥದ್ದು ನನಗೆ ಆಗಿದೆ. ಎಲ್ಲ ಈ ಕಟ್ಟೆ ಪುಣಿ ಅಂತ ಹೇಳ್ತಾರೆ ನಮ್ಮ ಊರಲ್ಲಿ, ಗದ್ದೆ ಮಧ್ಯದಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಒಂದು ಜಾಗ ಇರುತ್ತೆ. ಹೌದು, ಸ್ವಲ್ಪ ಕಾಲ ಆಚೀಚೆ ಸ್ವಲ್ಪ ಅಗಲ ಇತ್ತು, ಅಲ್ಲೇ ಊಟಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿ ಚಕ್ಲ ಮಕ್ಳು ಹಾಕಿ ಚಾಪೆ ಮೇಲೆ ಸಣ್ಣ ಒಂದು ಚಾಪೆ ರಾಜ್ಕುಮಾರ್ ಕೂತ್ಕೊಂಡಿದ್ದಾರೆ. ನನ್ನ ಶೂಟಿಂಗ್ ಅಲ್ಲ, ಊಟದ ಟೈಮ್ನಲ್ಲಿ ಲೊಕೇಶನ್ ಮಹದೇಪುರ ಅಲ್ಲಿ ನಾನು ಪಕ್ಕದಲ್ಲಿ ನಾನು ಕೂತ್ಕೊಂಡ್ಬಿಟ್ಟೆ. ಅದು ಹೇಗೋ ಅದು ಅವರು ಚಿಕನ್ ಅಂದರೆ ಭಾರಿ ಇಷ್ಟ, ಅದು ತಿನ್ನೋ ರೀತಿ ನನ್ನನ್ನೆಲ್ಲ ನೋಡಿದರು. ನನಗೆ ಗೊತ್ತಾಗಿಲ್ಲ ಇದನ್ನು ಹಾಗೆಲ್ಲ ತಿನ್ನೋದು. ಹೀಗೆ ತೆಗೆದು ಹೀಗೆ, ನಿಮ್ಮ ಹೆಸರೇನು ಅಂತ ಕೇಳಿ, ಗಣೇಶ್ ಕಾಸರಗೋಡು ಅಂತ. ಕಾಸರಗೋಡಿನ ಮನೆ, ಹೌದು. ಅಲ್ಲಿ ಕನ್ನಡ ಎಲ್ಲ ಚೆನ್ನಾಗಿದೆ ಅಲ್ಲ, ಅಲ್ಲಿ ಕೈಯಾರಕ್ಕೆ ಇಂಜನ್ರಿಗೆ ಗೊತ್ತಲ್ಲ ನಿಮಗೆ,
ಗೊತ್ತಲ್ಲ ಅಂತ ನನ್ನ ಹತ್ರ ಕೇಳಿದ್ರು ರಾಜ್ಕುಮಾರ್. ಹಸಿರುಡುಗೆ ಪಸೆದೊಟ್ಟು, ಸಿರಿಮುಡಿಗೆ ಹೂದೊಟ್ಟು, ಭುವನೇಶ್ವರಿಯೇ ನೀನು ಮೆರೆಯಬೇಕು ಹಾಡ್ತಾರೆ. ಓಹೋ, ಕಿಂಜನ್ರ ಇದು. ಓಹೋ, ಶೋ ಅಲ್ಲೇ ನಾನು ಇದು ಬೇರೆ ಪೀಸ್ ಇದು ಕನ್ನಡ ಚಿತ್ರರಂಗದ ಬೇರೆ ಪೀಸ್ ಇದು ಅಂತ ಸರೆಂಡರ್ ಆಗಿಬಿಟ್ಟೆ ಫುಲ್. ಅವ್ರು ಸರ್, ಅವ್ರು ಎಷ್ಟೋ ಭಾಷಣಗಳನ್ನು ಕೇಳಿದ್ದೀವಿ, ಎಷ್ಟೋ ಮಾತುಗಳನ್ನ ಕೇಳಿದ್ದೀವಿ, ಎಲ್ಲೂ ಕೂಡ ಇಂಗ್ಲೀಷಿನ ಅಥವಾ ಬೇರೆ ಭಾಷೆ ಒಂದೇ ಒಂದು ಶಬ್ದ ಕೂಡ ಮನೇಲಿ ನನ್ನ ಶ್ರೀಮತಿ ಗಾಯತ್ರಿ ರಾಜ್ಕುಮಾರ್ ಮಾತಾಡ್ತಾರೆ ಅಂತ ಹೇಳುವಾಗ ಎಲ್ಲ ಅಡಿಗೆ ಬಿಟ್ಟು ಅದು ಕರ್ಕಲಾಗಿ ಬಿಡ್ತದೆ ಬಿಟ್ಟು ಅಂತ ಕೇಳ್ತಾರೆ, ಎತ್ತ ಮಾತಾಡ್ತೇನೆ. ಅದೊಂಥರ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ. ಅದು ಧ್ಯಾನಸ್ಥ ಸ್ಥಿತಿಯಲ್ಲಿ ಇದ್ದುಕೊಂಡು ಸಿನಿಮಾದೊಳಗೆ ಇನ್ವಾಲ್ವ್ ಆದವರ ಕಥೆ ಇದು. ರಾಜ್ಕುಮಾರ್ ಅವರು ಅಲ್ಲೊಂದು ಮುಹೂರ್ತ ಆಯಿತು ಅವರ ಮನೆಯಲ್ಲಿ. ಈಗಿನ ಮನೆ ಈಗಲ್ಲ, ಹಳೆ ಮನೆ, ದೊಡ್ಡ ಮನೆ ಅಂತೇಳಿ ನಾವು ಹೇಳ್ತಾ ಇದ್ವಿ. ಆ ಮನೆಯಲ್ಲಿ ಮುಹೂರ್ತ ಆದಾಗ ಬೆಳಗಿನ ತಿಂಡಿಗೆ ಕರೆದ್ರು, ನಾವು ಹೋದ್ವಿ. ಸೊ ತಿಂಡಿಗೆ ಕ್ಯೂ ನಿಂತಿದ್ವಿ ಜರ್ನಲಿಸ್ಟ್ಗಳೆಲ್ಲ, ಇಡ್ಲಿ ದೋಸೆ ಅದೇನೇನೋ ಬೇಕು ಅದೇನು. ನಾನು ಈಗ ನೋಡ್ತೇನೆ ರಾಜ್ಕುಮಾರ್ ನನ್ನ ಹಿಂದೆ ನಿಂತಿದ್ದಾರೆ, ಅವರ ಮನೆ, ಅವರು ಕ್ಯೂ ನಿಂತಿದ್ದಾರೆ. ಸರ್ ನೀವು ಇಲ್ಲಿ ಬನ್ನಿ ಬನ್ನಿ ಒಂದು ಮಸಾಲೆ ದೋಸೆ ತಿನ್ನಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಭಟ್ರು ಮಸಾಲೆ ದೋಸೆ ತಾನೇ ಹಾಕಿ ಅವ್ರು ಹಾಕಿದ್ದಕ್ಕೆ ನಾನು ತಿಂದಿದ್ದು. ಇಲ್ಲಿ ಬೆಂಗಳೂರಲ್ಲ, ಬೆಂಗಳೂರಲ್ಲಿ ಈ ಮನೆ ಅಲ್ಲಿ ಒಂದು ಮನೆ ಆಯ್ತಲ್ಲ, ಅದು ಹೊಡೆದು ಈಗ ಬೇರೆ ಮನೆ ಕಟ್ಟಿಸ್ಕೊಂಡಿದ್ದಾರೆ. ಪುನೀತ್ ರಾಘಣ್ಣ ಬೇರೆ ಬೇರೆ ಮಾಡಿದ್ದಾರೆ. ಸೊ ಆ ಮನೆ ವಿಚಾರ ಅದು ಎ ವಿ ಮೇಯಪ್ಪನ್, ಬೇಡ್ರ ಕಣ್ಣಪ್ಪ ಆ ಕಾಲದ ಪ್ರೊಡ್ಯೂಸರ್, ಹೌದು ಸ್ಟುಡಿಯೋದ ಓನರ್. ಆ ಕಾಲದಲ್ಲಿ ಇವರು ಇಲ್ಲಿ ಬಂದಾಗ ಹೈಲ್ಯಾಂಡ್ಸ್ ಹೋಟೆಲ್ನಲ್ಲಿ ಉಳ್ಕೊಳ್ತಾರೆ. ಆ ಕಾರಣಕ್ಕೆ ಸದಾಶಿವನಗರದಲ್ಲಿರೋ ಮನೆಯನ್ನು ಅವರಿಗೆ ಕೊಡೋಣ ಅಂತೇಳಿ ಒಂದು ಮಾತುಕತೆ ಆಗಿ 15 ಲಕ್ಷಕ್ಕೆ ನಾವು ಸೇಲ್ ಮಾಡಿದ್ವಿ ಆ ಕಾಲದಲ್ಲಿ. ಬಂಗ್ಲಾ, ದೊಡ್ಡ ಬಂಗ್ಲಾ, ಅದನ್ನು ನಾವು ದೊಡ್ಡ ಮನೆ ಅಂತ ಕರಿತಾರೆ. ದೊಡ್ಡ ವ್ಯಕ್ತಿಯಲ್ಲಿ ಇರೋದ್ರಿಂದ ದೊಡ್ಡ ಮನೆ ಅಂತ ಕರಿತಾ ಇದ್ವಿ. ಹಾಗೆ ಆ ಮನೆ ಇದು. ಬಟ್ ವೈಯಕ್ತಿಕವಾಗಿ ನನಗೆ ಆ ಮನೆಯನ್ನು ಹೊಡೆದಾಕಬಾರ್ದಿತ್ತು, ನೆಲಸಮ ಮಾಡಬಾರ್ದಿತ್ತು ಅನಿಸಿದ್ದು ನನಗೆ. ಅದೊಂದು ನೆನಪು, ಅದೊಂದು ಅದೇ ಒಂದು ಮ್ಯೂಸಿಯಮ್. ರಾಜ್ಕುಮಾರ್ ಸಂಬಂಧಪಟ್ಟದ್ದು ಏನೇ ಇದ್ದರೂ ಅದರೊಳಗೆ ಇಟ್ಬಿಡಿ. ಅವರು ಬಳಸಿದ್ದ ಕೋಲಾಗಿರಲಿ, ಅವರು ಕೂತ್ಕೊಳ್ತಿದ್ದ ಚೇರ್ ಆಗಿರಲಿ, ಅವ್ರು ಮಲ್ಕೊಳ್ತಿದ್ದ ಮಂಚ ಆಗಿರಲಿ, ಹೊದಿಕೆ ಆಗಿರಲಿ, ಪಂಚೆ ಆಗಿರಲಿ, ಶರ್ಟ್ ಆಗಿರಲಿ, ಬನಿಯನ್ ಆಗಿರಲಿ, ಸುಮ್ಮನೆ ಇಟ್ಟು ಪೂರ್ತಿ ಮನೆಯೇ ಆ ದೊಡ್ಡ ಮನೆ ಅಂತ ನಾವು ಅದೇ ಬಯಸ್ರಿಡಿ, ಮನೆಯೇ ಒಂದು ಮ್ಯೂಸಿಯಮ್ ಆಗಿರ್ತಿತ್ತಲ್ಲ, ಯಾಕೆ ಹೊಡೆದಾಕಿದ್ರಿ? ನಂದು ಯಾವುದ್ಯಾವುದೋ ಸ್ಮಾರಕ ಅದು ಇದು ಅಂತ ಹೇಳಿದೇವಲ್ಲ, ಅಲ್ಲಿ ಜಾಗ ಕೊಡಲಿಲ್ಲ, ಇಲ್ಲಿ ಜಾಗ ವಿಷ್ಣುವರ್ಧನ್ ಆಗಿರಲಿ, ಇದು ಸ್ಮಾರಕ ಅಲ್ವಾ ಅಂತ ನನ್ನ ಪ್ರಶ್ನೆ, ವೈಯಕ್ತಿಕವಾದ ನನಗೆ ಅನಿಸಿದ್ದಷ್ಟೇ. ಅವರು ಜೀವಂತವಾಗಿದ್ದವರು ಓಡಾಡಿದ ನೆನಪುಗಳು ಎಲ್ಲ. ಹೌದು, ಏನು ಅವರು ಯಾರೋ ಬರ್ತಂದ್ರೆ ಒಳಗೆ ತಾವೇ ಗೇಟ್ ತೆಗೆದು ಒಳಗೆ ಕಳಿಸಿ ಅಲ್ಲಿ ಮಾತಾಡಿ ವಾಪಸ್ ಗೇಟ್ನಲ್ಲಿ ಬಿಟ್ಟು ಟಾಟಾ ಮಾಡಿ ಕಳಿಸುವಂಥ ವ್ಯಕ್ತಿ, ದೊಡ್ಡ ವ್ಯಕ್ತಿ, ತುಂಬ ದೊಡ್ಡ ವ್ಯಕ್ತಿ. ಇಲ್ಲ ಅವರು ಚಿತ್ರರಂಗ ಅಂತಲ್ಲ, ಈ ಜಗತ್ತು ಇರುವವರೆಗೆ ರಾಜ್ಕುಮಾರ್ ಯಾವತ್ತಿದ್ರು ಕೂಡ. ಸರ್, ಈಗಿನ ಪೀಳಿಗೆಗಳು ಈಗ ನೀವು ಹೋಗುವಂತ ಅದನ್ನ ಅಲ್ಲಿಗೆ ಯಾಕಂದ್ರೆ ಇದು ನೀವು ತುಂಬಾ ಖುಷಿಯಿಂದ ಮಾತಾಡ್ತಾ ಇದ್ದಾರೆ, ತುಂಬಾ ಒಂದು ಅಲ್ಲ ನೀವು ಹೇಳೋ ಫೀಲಿಂಗ್ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಯಾವುದೇ ಕಹಿ ಘಟನೆ ಅನ್ಕೊಂಡು ನಾನು ಖುಷಿಯಿಂದಲೇ ಹೇಳ್ತೀನಿ. ಯಾರಿಲ್ಲ. ಒಂದು ಸಣ್ಣ ಉದಾಹರಣೆ, ಗ್ರೀನ್ ಹೌಸ್ ಸೆಲ್ಲರ್ನಲ್ಲಿ ಪ್ರೆಸ್ ಮೀಟ್, ನಮಗೆ ತುಂಬ ಇಷ್ಟ ಆದ ಜಾಗ ಅದು. ಏನಿಲ್ಲ, 5 ಸ್ಟಾರ್ ಇದೆ ಅಂತಂದರೆ ಒಂದು ಬೆಂಚು, ಒಂದು ಚೇರ್ ಇದಾಕಿರ್ತ. ನನಗಾಗಿ ಒಂದು AC ಹತ್ರ ಒಂದು ಚೇರ್ ಹಾಕಿ ಕೊಡ್ತಾರೆ. ನನ್ನ ಆ ಚೇರ್ನಲ್ಲಿ ಯಾರೂ ಕೂತ್ಕೊಳ್ಳಲ್ಲ, ನಾನು ಹೋದಾಗ ಕೂತ್ಕೊಳ್ತೇನೆ. ಸೊ ಪ್ರೆಸ್ ಮೀಟ್ ನಡೀತದೆ, ಅವರು ಏನೇನು ಹೇಳ್ತಾ ಇರ್ತಾರೆ. ಒಬ್ಬ ಹುಡುಗ ಮಾತ್ರ ಸರ್ವ್ ಮಾಡ್ತಾನಲ್ಲ, ಅಲ್ಲಿ ಒಬ್ಬ ಹೊಸ ಹುಡುಗ ನನ್ನನ್ನು ನೋಡ್ತಾ ಇದ್ದಾನೆ, ಹಿಂಗೆ ನೋಡ್ತಾ ಇದ್ದಾನೆ. ನನಗೆ ಇವನೇ ಯಾಕೆ ನಾನು ನೋಡ್ತಾನೆ ಅಂತ ನೋಡುವಾಗ ನಾನು ಕರೆದೆ, ಏನು ಮಾಡ್ತಾಯಿದ್ದೆ ಸರ್, ನೀವು ಎಷ್ಟು ವರ್ಷದಿಂದ? ನಾನು 30 ವರ್ಷದಿಂದ ಫೀಲ್ಡಲ್ಲಿದ್ದೀನಿ. ಅಯ್ಯ ನಿಮ್ಮ ಅವ ನನ್ನನ್ನು ಇಂಥ ಬೊಗಳೆ ಬಿಡ್ತಾ ಇದ್ದಾರೆ ಅಲ್ಲಿ, ಡಿಫ್ರೆಂಟಾಗಿ ಮಾಡ್ತೀನಿ ಅಂತೇಳಿ ಬರೀ ಬೊಗಳೆ ಬಿಡೋದು. ಇದು ಎಷ್ಟು ವರ್ಷದಿಂದ 30 ವರ್ಷದಿಂದ ಇದನ್ನೇ ಕೇಳ್ಕೊಂಡು ಬಂದಿದ್ದೆ ಸರ್ ಅಂತ ಹೇಳ್ತಾನೆ ನಾನು. ಅವನು 2 ತಿಂಗಳಲ್ಲಿ ಬೋರ್ ಹೊಡೆದಿದೆ ನನಗೆ ಪ್ರೆಸ್ ಮೀಟ್. ಅವನು ಹೋಟೆಲ್ನ ಮಾವನು ಸರ್ವ್ ತಿಂಡಿ ಸರ್ವ್ ಮಾಡ್ತಾ ಇದ್ದ. ಅವನಿಗೆ ಅಷ್ಟು ಬರಿ 30 ವರ್ಷದಲ್ಲಿ ನಾನು ಎಷ್ಟು ಬೋರ್ ಹೊಡೆದಿರ್ಬೋದು ಅವನ ಆಲೋಚನೆ. ಸುಮ್ಮನೆ ಎದ್ದು ಹೋಗೋದಿಲ್ಲ, ಇದು ನನ್ನ ಅನ್ನ, ಇದು ನನ್ನ ಪ್ರೊಫೆಷನ್. ನನಗೆ ಬೋರ್ ಆಗುತ್ತಾ ಇದಾಗುತ್ತಾ ನಾನು ಕ್ಯಾರೆ ಮಾಡಲ್ಲ. ನನಗೆ ಇಷ್ಟ ಬಂದು ಫೀಲ್ಡ್ ಆಯ್ಕೆ ಮಾಡ್ಕೊಂಡಿದ್ದೇನೆ, ಇಲ್ಲಿ ಇದ್ದೀನಿ. ಅವ್ರು ಭಿನ್ನ ಅಂತೇಳಿ ವಿಭಿನ್ನ ಅಂತೇಳಿ ಎಂಥದೇ ಹೇಳಿ ಅದು ನಾನು ಕೇಳ್ತೀನಿ, ನನಗೆ ಬೇಕಾದನ್ನು ಬರಿತೀನಿ, ಒಯ್ತಾ ಇರು ಅಂತ ಹೇಳಿದೆ. ಎದ್ರಿ ಓಡ್ಬಿಟ್ಟ ನೋಡಿ. ಇದು ಈಗಿನ
ಪ್ರೆಸ್ ಮೀಟ್. ಸರ್, ಅನಂತ್ನಾಗು ಮತ್ತು ಶಂಕರ್ನಾಗ್ ಅವ್ರ ಜೊತೆ ಎಲ್ಲ ನಿಮ್ಮ ಒಡನಾಟದ ಬಗ್ಗೆ ತುಂಬ ತಿಳ್ಕೋಬೇಕು. ಸೊ ಅಲ್ಲಿ ನಾನು ಅಕಸ್ಮಾತ್ ಹೋದಾಗ ಒಂದು ಕಾಲ್ ಮಾಡಿದರೆ ಅನಂತ್ನಾಗ್ ರಿಸೀವ್ ಮಾಡಿ ಮಾತಾಡ್ತಾರೆ ಏನಂದರೆ, ಅಲ್ಲಿ ನನಗಾಗಿ ಒಂದು ರೂಮ್ ಇದೆ, ನೀವು ಅದನ್ನು ಯೂಸ್ ಮಾಡ್ಕೊಂಡಿದ್ದೆ. ಈಗ ಹೇಳ್ಬೋದು 25 ಸಾವಿರ ಕೊಟ್ಟವನ, 50,000 ಕೊಟ್ಟವನ, 1,00,000 ಈ ಥರ ಮಾತಾಡ್ಬೋದು ಹೊರತು ವೈಯಕ್ತಿಕವಾಗಿ ಅವರ ಹೆಸರು ಗೊತ್ತಿರಲ್ಲ. ವಿಜಯ ಕರ್ನಾಟಕದಿಂದ ನನ್ನನ್ನು ಹೊರಗೆ ಹಾಕಲಿಕ್ಕೆ ಒಂದು ಟೀಮ್ ರೆಡಿಯಾಗಿತ್ತು. 28 ಮಂದಿ ಸಿನಿಮಾ ಪತ್ರಕರ್ತರು, ಇನ್ಕ್ಲೂಡಿಂಗ್ AS ಮೂರ್ತಿ, ಉಪೇಂದ್ರ. ಅವರು ಒಂದು ದಿವಸ ಫೋನ್ ಮಾಡಿಬಿಟ್ಟು, ಗುರುಗಳೇ ನಾನು ಕನ್ನಡ ಚಿತ್ರರಂಗ ಬಿಟ್ಟು ಬಾಂಬೆಗೆ ಹೋಗ್ಬಿಡ್ತೀನಿ, ಹಿಂದಿ ಚಿತ್ರರಂಗ ಹೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು. ನಾನು ನಿಯತ್ತಾಗಿದ್ದೀನಿ, ನಾನು ಹಾಗೇ ಇರೋದು. ನಿಮಗೆ ಸಾಧ್ಯವಾದರೆ ನಾನು ಒಂದು ಪಾರ್ಸೆಲ್ ಕಳಿಸ್ತೇನೆ, ಬಳೆ ಮತ್ತು ಸೀರೆ. ಇನ್ನೊಂದು ಪ್ರೆಸ್ ಮೀಟಿಗೆ ಬರೋವಾಗ ಅದನ್ನು ಉಟ್ಕೊಂಡು ಬನ್ನಿ ಅಂತೇಳಿ.